So welcome back to our channel Arctic Catalyst, and in this video you'll get some presentation tips for the TOC subject. The first tip I would give you is ನೀವು ಎಷ್ಟು ಕ್ವೆಶನ್ಸ್ ಅಟೆಂಪ್ಟ್ ಮಾಡ್ತಿರೋ ಬಿಡ್ತಿರೋ ಬಟ್ ರೈಟ್ ಆಲ್ ದ ನಂಬರ್ಸ್ ಆ್ಯಂಡ್ ಕಮ್ ಲೈಕ್ 1A 1B ಆ ಥರ ಇವನ್ ಇಫ್ ಯು ಆರ್ ನಾಟ್ ಅಟೆಂಪ್ಟಿಂಗ್ ಲೆಟ್ ಅಸ್ ಸೇ ಆರ್ ನಾಟ್ ಅಟೆಂಪ್ಟಿಂಗ್ ನೈನ್ತ್ ಕ್ವೆಶನ್ ಆಯಿತಾ. ಸೊ ನೈನ್ತ್ ಎ ನೈನ್ತ್ ಬಿ ಅಥವಾ ನೈನ್ತ್ ಸಿ ಆ ಥರ ಇದ್ದಾಗ ಪ್ಲೀಸ್ ರೈಟ್ ಇಟ್ ಆ್ಯಂಡ್ ಕಮ್ ಒಳಗಡೆ ಐ ಮೀನ್ ಇನ್ಸೈಡ್ ದ ಪೇಪರ್. ಆ್ಯಂಡ್ ಆಲ್ಸೋ ಫಸ್ಟಲ್ಲಿ ನೀವು ಬಬಲಿಂಗ್ ಮಾಡ್ತಿರಲ್ವಾ ಅಲ್ಲೂ ಕೂಡ ಬಬಲಿಂಗ್ ಮಾಡಿ. ಯಾಕಂದರೆ ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಇಫ್ ಯು ಹ್ಯಾವ್ ಅಟೆಂಪ್ಟೆಡ್ ದೇ ಹ್ಯಾವ್ ಗಿವನ್ ದ ಗ್ರೇಸ್ ಮಾರ್ಕ್ಸ್ ಲೈಕ್ ಫೋರ್ತ್ ಬಿ ಕ್ವೆಶನ್ ಮತ್ತು ಏಯ್ತ್ ಎ ಕ್ವೆಶನ್ಗೆ. ಸೊ ಸಿಕ್ಸ್ ಮಾರ್ಕ್ಸ್ ಇಂದು 12 ಮಾರ್ಕ್ಸ್ ವಾಸ್ ಗ್ರೇಸ್. ಇಟ್ಸ್ ಗುಡ್ ಅಲ್ವಾ, ಲೈಕ್ 12 ಮಾರ್ಕ್ಸ್ ಗ್ರೇಸ್ ಅಂದರೆ. ಓಕೆ, ದಟ್ ಈಸ್ ದ ಫಸ್ಟ್ ಟಿಪ್. ದೆನ್ ಕಮಿಂಗ್ ಟು ಮಾಡ್ಯೂಲ್ ವೈಸ್ ಅಪ್ರೋಚ್ ನೋಡಿ, ಫಸ್ಟ್ ಮಾಡ್ಯೂಲಲ್ಲಿ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಡಿಫೈನ್ ಅಂತ. ಈಗ ಒಂದೊಂದು ಮಾರ್ಕ್ಸಿಗೆ ಅಷ್ಟೇ ಕೇಳಿದ್ರೆ ಲೈಕ್ ಇಲ್ಲಿ ನೀವು ಒಂದೊಂದು ಮಾರ್ಕ್ಸಿಗೆ ಕೇಳಿದ್ರು ಕೂಡ ರೈಟ್ ಎಕ್ಸಾಂಪಲ್. ಅಂದರೆ ನೀವು ಫಸ್ಟ್ ಮಾಡ್ಯೂಲ್ ನೀಟಾಗಿ ಬರೀರಿ, ಲೈಕ್ ನಿಮ್ಗೆ 5 ಮಾಡ್ಯೂಲ್ಸಲ್ಲಿ ಯಾವ ಮಾಡ್ಯೂಲ್ ನೀಟಾಗಿ ಗೊತ್ತು ಫಸ್ಟ್ ಅದನ್ನೇ ಅಟೆಂಪ್ಟ್ ಮಾಡಿ. ಯಾಕಂದರೆ ದೇ ಶುಡ್ ಕಮ್ ಟು ಆ್ಯಂಡ್ ಬಿಲೀವ್ ದಟ್ ಓಕೆ ನಿಮಗೆ ಈ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದೆ ಅಂತ. ಎಕ್ಸಾಂಪಲ್ಸ್ ಎಲ್ಲ ಬರೆದ್ಬಿಟ್ರೆ ಡೆಫಿನೆಟ್ಲಿ ಇಂಪ್ರೆಸ್ ಆಗೇ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಡಿಫೈನ್ ಡಿ ಎಫ್ ಎಗೆ ನಾನು ಹೇಳಿದ್ದೆ ತಾನೆ, ಇಫ್ ದೇ ಆಸ್ಕ್ ಡಿಫೈನ್ ಡಿ ಎಫ್ ಎ ಎನ್ ಎಫ್ ಎ ಎಬ್ಸಿಲಾನ್ ಎನ್ ಎಫ್ ಎ ಆರ್ ಎನಿಥಿಂಗ್ ಲೈಕ್ ನೆಕ್ಸ್ಟ್ ಮಾಡ್ಯೂಲ್ಸಲ್ಲಿ ಡಿಫೈನ್ ಟ್ಯೂರಿಂಗ್ ಮಷೀನ್ ಪಂಪಿಂಗ್ ಲೆಮ ಆ ಥರ ಕೇಳಿದಾಗ ಫಸ್ಟು ಅದು ಏನು ಲ್ಯಾಂಗ್ವೇಜನ್ನು ಎಕ್ಸೆಪ್ಟ್ ಮಾಡುತ್ತೆ, ಲೈಕ್ ಮಷೀನ್ ಈಕ್ವಲ್ ಟು ಎಮ್ ಈಕ್ವಲ್ ಟು ಕ್ಯೂ ಇಂದ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ರೈಟ್ ದ್ಯಾಟ್. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಬಿ ಅಲ್ಲಿ ನಿಮ್ಗೆ 10 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ನೀವು ಡಿ ಎಫ್ ಎಗೆ ಒಂದು 2 ಮಾರ್ಕ್ಸ್ ಕೊಡ್ಬೋದು. ನೀವೊಂದು ಲೈಕ್ ಏನು ಎಕ್ಸೆಪ್ಟ್ ಮಾಡುತ್ತೆ ಮತ್ತು ಅದ್ರಿಂದ ಫುಲ್ ಫಾರ್ಮ್ಸ್ ಎಮ್ ಅಂದರೆ ಮಷೀನ್ ಕ್ಯೂ ಅಂದರೆ ಸ್ಟೇಟ್ಸ್ ಆ ಥರ ಬರೆದಾಗ 2 ಮಾರ್ಕ್ಸ್ ಕೊಡ್ತಾರೆ ಅಂತ. ಹಾಗಾದರೆ ರಿಮೈನಿಂಗ್ 8 ಮಾರ್ಕ್ಸ್ ಯು ಕ್ಯಾನ್ ಎಕ್ಸೆಪ್ಟ್ ಫ್ರಮ್ ದಿಸ್ ರೈಟ್ ದ ಸೆಟ್ ಆಫ್ ಆಲ್ ಸ್ಟ್ರಿಂಗ್ಸ್ ದಟ್ ಕಂಟೆಂಟ್ಸ್. ಸೊ ಆ ಥರ ಲೈಕ್ ಎಷ್ಟು ಮಾರ್ಕ್ಸಿಗೆ ಕೊಡ್ಬೋದು ಚೆಕ್ ಮಾಡೋರು ಅಂತ ಯೋಚನೆ ಮಾಡಿಬಿಟ್ಟು ಕಂಟೆಂಟ್ನ ಎಷ್ಟು ಬರಿಬೋದು ಅಂತ. ಇವನ್ ಇಫ್ ಯು ಆರ್ ವೇಸ್ಟಿಂಗ್ 1 minute ಟು ಥಿಂಕ್ ವಾಟ್ ಯು ಆರ್ ರೈಟಿಂಗ್ ಇಟ್ಸ್ ಓಕೆ. ಯಾಕಂದರೆ ಟಿ ಒ ಸಿಯಲ್ಲಿ ಟೈಮ್ ಸಾಕಾಗುತ್ತೆ, ಥಿಯರಿ ಕಡಿಮೆ ಇದೆ ಅಲ್ವಾ. ಯು ಕ್ಯಾನ್ ಮ್ಯಾನೇಜ್ ಇಟ್ ಆಯಿತಾ. ನೆಕ್ಸ್ಟ್ ಕನ್ವರ್ಟ್ ದ ಫಾಲೋವಿಂಗ್ ಎನ್ ಎಫ್ ಎ ಟು ಡಿ ಎಫ್ ಎ, ಇದು 7 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಚೆನ್ನಾಗಿ ಫಸ್ಟು ಕ್ವೆಶನನ್ನು ನೀಟಾಗಿ ಬರ್ಕೊಳ್ಳಿ ಟೇಬಲನ್ನು. ಯಾಕಂದರೆ ಕೆಲವೊಬ್ರು ಕ್ವೆಶನಲ್ಲಿ ಇರೋ ವ್ಯಾಲ್ಯೂಸನ್ನು ರಾಂಗ್ ಆಗಿ ಬರೀತಾರೆ. ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್ ಅಲ್ವಾ. ಸೊ ಫಸ್ಟ್ ಮೇಕ್ ಶೋರ್ ದಟ್ ಯು ಆರ್ ರೈಟಿಂಗ್ ದ ಟೇಬಲ್ ಪ್ರಾಪರ್ಲಿ ಆ್ಯಂಡ್ ಆಮೇಲೆ ನೆಕ್ಸ್ಟ್ ಸ್ಟೆಪ್ಸ್ನ ಫಾಲೋ ಮಾಡಿ. ಇನ್ನೂ ದೇ ಕ್ಯಾನ್ ಆಸ್ಕ್ ದ ಸೇಮ್ ಥಿಂಗ್ ಅಗೈನ್, ಡಿಫೈನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಕೇಳಿದ್ದಾರೆ ಎಕ್ಸಾಂಪಲ್ ಅಂತಲೇ. ಸೊ ರೈಟ್ ಇಟ್ ಇನ್ ಅ ಪ್ರಾಪರ್ ವೇ ಆಯಿತಾ. ಎಕ್ಸಾಂಪಲ್ ಇಫ್ ದೇ ಡೋಂಟ್ ಆಸ್ಕ್ ಆಲ್ಸೋ ಯು ಶುಡ್ ರೈಟ್ ಅಷ್ಟೇ. ನೆಕ್ಸ್ಟ್ ಸ್ಟ್ರಿಂಗ್ ಡಿವಿಸಿಬಲ್ ಬೈ 5 ನೋಡಿ, ಇಫ್ ಇಟ್ ಇಸ್ ಲೈಕ್ ಸ್ಟ್ರಿಂಗ್ ಡಿವಿಸಿಬಲ್ ಬೈ 5 ಐ ಹೋಪ್ ಯು ನೋ ಲೈಕ್ ಸ್ಟ್ರಿಂಗಿಗೆ ವಿ ವಿಲ್ ಕನ್ಸಿಡರ್ ನಂಬರ್ಸ್ ಓನ್ಲಿ. ಆ್ಯಂಡ್ ಬೈನರಿ ಸ್ಟ್ರಿಂಗ್ ಅಂತ ಕೇಳಿದ್ರೆ ಇಟ್ ಇಸ್ 0 0 1 1 ಆ ಥರ ಝೀರೋಸಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಕಮಿಂಗ್ ಟು ಮಾಡ್ಯೂಲ್ 2 ರೆಗ್ಯುಲರ್ ಎಕ್ಸ್ಪ್ರೆಷನ್ ಡೆಫಿನೇಷನ್ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್. ಆ್ಯಂಡ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬರೆಯೋಕ್ಕೆ ನಮಗೆ ಬರಲೇಬೇಕು. ಆ್ಯಂಡ್ ನಿಮಗೆ ಇವಾಗ ಕನ್ಫ್ಯೂಷನ್ ಇರುತ್ತೆ. ಓಕೆ, ಲೈಕ್ ಲೆಟ್ ಅಸ್ ಸೇ ಫಸ್ಟ್ ಕ್ವಶನ್ ಆಯಿತಾ, ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ವಿತ್ ಎ ಬಿ. ಸೊ ನಿಮ್ಗೆ ಇವಾಗ ಡೌಟ್ ಬರುತ್ತೆ, ಓಕೆ ಈ ಕಂಡೀಷನ್ ತೊಗೊಂಡ್ರೆ ಈ ಥರ ಬರ್ಬೋದು, ಈ ಕಂಡೀಷನ್ ತೊಗೊಂಡ್ರೆ ಈ ಥರ ಬರ್ಬೋದು ಅಂತ ನಿಮಗೆ ಡೌಟ್ ಬಂದಾಗ ಸ್ಪೆಸಿಫೈ ಮಾಡಿ ಎರಡೂ ಬರ್ದು ಬನ್ನಿ. If I assume that this is the condition, I'll get this regular expression. If I assume this, I'll get this. ಸೊ ಆ ಥರ ನಿಮಗೆ ಎಷ್ಟು ಸಲ ಐ ಮೀನ್ ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ವಿತ್ ದ ಆನ್ಸರ್ ನಿಮ್ಗೆ ಎಷ್ಟು ರೀತಿಯಲ್ಲಿ ಬರಿಬೋದು ಅನಿಸುತ್ತೆ ಆಲ್ ಯು ರೈಟ್, ಬಟ್ ಮೇಕ್ ಶೋರ್ ಯು ಆರ್ ರೈಟಿಂಗ್ ದ ಹೆಡ್ಡಿಂಗ್ ದಟ್ ಇಫ್ ಐ ಅಸ್ಯೂಮ್ ಲೈಕ್ ದಿಸ್. ಓಕೆ, ಇಫ್ ದಿಸ್ ಇಸ್ ಅಸ್ಯೂಮ್ಡ್ ಆ ಥರ ಏನಾದರೂ. ಆ್ಯಂಡ್ ಸಿಮಿಲರ್ಲಿ ಮಿನಿಮೈಸೇಷನ್ ಆಫ್ ಡಿ ಎಫ್ ಎಗೂ ಅಷ್ಟೇ ಲಾಸ್ಟಿಗೆ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಕಮ್ ಲೈಕ್ ವಾಟ್ ಇಸ್ ಡಿಸ್ಟಿಂಗ್ವಿಷಬಲ್ ಆ್ಯಂಡ್ ಅನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್. ಓಕೆ, ಸಾಲ್ವ್ ಮಾಡಿದಾಗ ಏನು ಸಿಗುತ್ತೆ ಅದು ಯು ಹ್ಯಾವ್ ಟು ರೈಟ್ ಇಟ್ ನೀಟ್ಲಿ. ಆ್ಯಂಡ್ ಲಾಸ್ಟ್ ಯಾವ್ದು ನಿಮಗೆ ಡಿಸ್ಟಿಂಗ್ವಿಷಬಲ್ ಅನ್ಡಿಸ್ಟಿಂಗ್ವಿಷಬಲ್ ಟ್ರಾನ್ಸಿಷನ್ ಟೇಬಲಲ್ಲಿ ಬರೀತೀರ ಅಲ್ವಾ, ಫಾರ್ ದ್ಯಾಟ್ ಯು ಶುಡ್ ರೈಟ್ ದ ಟ್ರಾನ್ಸಿಷನ್ ಡಯಾಗ್ರಾಮ್ ಆಲ್ಸೋ, ಅದಕ್ಕೂ ಮಾರ್ಕ್ಸ್ ಅಲೋಕೇಟ್ ಆಗಿದೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಎಬ್ಸಿಲಾನ್ ಎನ್ ಎಫ್ ಎ, ಏನೂ ಇಲ್ಲ, ಸೇಮ್ ಥಿಂಗ್ ನಾರ್ಮಲ್ ಎನ್ ಎಫ್ ಎ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅದೇ ಥರ. ಬಟ್ ಮೂವಿಂಗ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ಯು ಶುಡ್ ಆ್ಯಡ್ ಎಬ್ಸಿಲಾನ್ ಎವ್ರಿವೇರ್. ಓಕೆ, ನೆಕ್ಸ್ಟ್ ಇದು ಕ್ಲೀನ್ಸ್ ಥಿಯರಮಿಗೆ ದೇ ಹ್ಯಾವ್ ಗಿವನ್ ಗ್ರೇಸ್ ಮಾರ್ಕ್ಸ್. ಸೊ ಐ ಥಿಂಕ್ ಯು ಕ್ಯಾನ್ ಸ್ಕಿಪ್ ಇಟ್, ಬಟ್ ಮೇಕ್ ಶೋರ್ ನೀವು ಆನ್ಸರ್ ಆದರೂ ಏನು ಅಂತ ನೋಡ್ಕೊಂಡಿರಿ ಲಾಸ್ಟ್ ಫೈನಲ್ ಆನ್ಸರ್. ನೆಕ್ಸ್ಟ್ ಪಂಪಿಂಗ್ ಲೆಮ, ಇದಂತೂ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್. ಪಂಪಿಂಗ್ ಲೆಮ ಆ್ಯಕ್ಚುಲಿ ಯು ಶುಡ್ ನೋ ದ ಸ್ಟೇಟ್ಮೆಂಟ್ ಆಲ್ಸೋ. ಸೊ ನಾನೇನು ಹೇಳ್ತೀನಿ ಅಂದರೆ, ಇಫ್ ದೇ ಆಸ್ಕ್ ಯು ಟು ಪ್ರೂವ್ ದಟ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್ ಇಸ್ ನಾಟ್ ರೆಗ್ಯುಲರ್ ಆ್ಯಂಡ್ ಆಲ್, ಫಸ್ಟು ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅದು ರೆಗ್ಯುಲರ್ ಆಗುತ್ತೆ ಅಂತ ಬರ್ಕೊಳ್ಳಿ. ಆಮೇಲೆ ಒಂದೊಂದೇ ಕಂಡೀಷನ್ ತಗೊಂಡು
ಸಾಲ್ವ್ ಮಾಡಿ. ಅವಾಗ ಇಟ್ ವಿಲ್ ಬಿ ಈಸಿ ಫಾರ್ ಯು. ಚೆಕ್ ಮಾಡೋರಿಗೂ ಗೊತ್ತಾಗುತ್ತೆ ನಿಮಗೆ ಆ ಲೈಕ್ ಆ ಕಾನ್ಸೆಪ್ಟಲ್ಲಿ ಕಾನ್ಫಿಡೆನ್ಸ್ ಇದೆ ಅಂತ. ದೆನ್ ಕಮಿಂಗ್ ಟು ಮಾಡ್ಯೂಲ್ 3, ದೇ ವಿಲ್ ಆಸ್ಕ್ ಯು ಟು ಡಿಸೈನ್ ದ CFG, ದಟ್ ಇಸ್ ನಾರ್ಮಲ್ CFG ಅಂದರೆ ಗ್ರಾಮರ್ ಅಲ್ವಾ. ಸೊ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಡಿಸೈನ್ ಮಾಡುವಾಗ ಒಬ್ಬೊಬ್ರಿಗೆ ಒಂದೊಂದು ಆನ್ಸರ್ ಬರುತ್ತೆ. ಹೌದು, ನಿಮಗೂ ಡೌಟ್ ಇದ್ರೆ ಲೈಕ್ ಇಫ್ ಯು ರೈಟಿಂಗ್ 2 ಆನ್ಸರ್ಸ್, please write the assumption that you have assumed. Okay, and grammar with productions, LMD, RMD, this and all you will do it. Okay, and ನಾನು ಟ್ರಿಕ್ ಕೂಡ ಹೇಳಿದ್ದೀನಿ. LMD RMD ನ ಲೈಕ್ ಅಲ್ಫಾಬೆಟ್ಸ್ ಏನು ಡಿನೋಟ್ ಮಾಡ್ತಿರಲ್ವಾ ಟ್ರೀಸಲ್ಲಿ, ಅದನ್ನೇ ಹೇಗೆ ಬರೆದ್ರೆ ಯು ಕ್ಯಾನ್ ಡೂ ದ ಡಿರೈವೇಶನ್ ಅಂತ. ಆಮೇಲೆ ಡೆಫಿನೇಷನ್ಸ್ ಯು ಕ್ಯಾನ್ ಡೂ. ದೆನ್ PDAಗೂ ಅಷ್ಟೇ ಐ ಹ್ಯಾವ್ ಟೋಲ್ಡ್ ಯು ದ ಟ್ರಿಕ್. ಲೈಕ್ Q0, ಎಪ್ಸಿಲಾನ್, Z0 ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಇಟ್ ಇಸ್ ಜಸ್ಟ್ Q0 ಮತ್ತೆ ಏನು ಸಿಂಬಾಲ್ಸ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಅದನ್ನು ಬರ್ಕೋಬೇಕು. There is one separate video for this only. Okay, and CFG to PDA. Okay, CFG to PDA ಅಲ್ಲಿ they have asked only one question in entire this thing. Okay, so ಇಲ್ಲೇನಾಗದ್ ಆಗಿದೆ ಅಂದರೆ ಡಿಸೆಂಬರ್ ಜಾನ್ ಪೇಪರಲ್ಲಿ ಇಟ್ ಇಸ್ ಜಸ್ಟ್ ಲೈಕ್ CFG to PDA ಅಲ್ಲಿ ಇವಾಗ ನೋಡಿ ಇಲ್ಲಿ B ಮತ್ತೆ C ಇಟ್ ವಿಲ್ ಬಿಕಮ್ ಯೂಸ್ಲೆಸ್ ಸಿಂಬಲ್. ಸೊ B ಮತ್ತೆ C ತೆಗೆದ್ಬಿಟ್ಟು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇನ್ ಪ್ಲೇಸ್ ಆಫ್ A. ಲೈಕ್ ಇಲ್ಲಿ S ಮತ್ತು S ಡಿರೈವ್ಸ್ A ಇದೆ. ಸೊ ಈ A ಪ್ಲೇಸಲ್ಲಿ ಹ್ಯಾವ್ ಟು ಪುಟ್ ದಿಸ್ ವ್ಯಾಲ್ಯೂ. ಇಲ್ಲಿ B ಮತ್ತು C ವಿಲ್ ಬಿಕಮ್ ಯೂಸ್ಲೆಸ್, ಯಾಕಂದರೆ A ಕೂಡ ಯು ಆರ್ ಗೆಟಿಂಗ್ C ಇಯರ್. ಓಕೆ, ಸೊ ಆ ಥರ ಒಂದು ಬರುತ್ತೆ. ದೆನ್ ಮಾಡ್ಯೂಲ್ 4 ಅಲ್ಲಿ ಇಟ್ ಇಸ್ ಯು ಹ್ಯಾವ್ ಟು ನೋ ಅಗೇನ್ ಡೆಫಿನೇಷನ್ಸ್ ಓನ್ಲಿ ಆ್ಯಂಡ್ ಕನ್ವರ್ಟ್ ದ ಫಾಲೋವಿಂಗ್ ಅಷ್ಟೇ. ಇದು ಅಷ್ಟೇ. ಓಕೆ, ಲೈಕ್ ಪ್ಲಸ್ ಮತ್ತು ಸ್ಟಾರಿಗೂ ಕೂಡ ನಾವು ಒಂದು ವೇರಿಯೇಬಲ್ ಪ್ಲಸ್ಸಿಗೆ P ಅಂತ ತಗೋಬಹುದು, ಸ್ಟಾರಿಗೆ S ಅಂತ ತಗೋಬಹುದು. ಸೊ ಈ ಥರ ಚೇಂಜ್ ಮಾಡಿಬಿಟ್ಟು ಬರಿಬೇಕು ಅಷ್ಟೇ. ಆ್ಯಂಡ್ ಫಸ್ಟ್ ಪೇಪರ್ ಕೊಟ್ಟಿದ್ದೆ ಲೈಕ್ ಯು ರೈಟ್ CFG ಅಂದರೆ ಯಾವ ಫಾರ್ಮಲ್ಲಿ ಇರಬೇಕು, ಆಮೇಲೆ ನಾಟ್ CFG, ದಿಸ್ ಥಿಂಗ್ CNF ಅಂದರೆ ಯಾವ ಫಾರ್ಮಲ್ಲಿ ಇರಬೇಕು, GNF ಅಂದರೆ ಯಾವ ಫಾರ್ಮಲ್ಲಿ ಇರಬೇಕು ಅಂತ ಒಂದು ಡೆಫಿನೇಷನ್ ಬರ್ಸಿದ್ದೆ ಅಲ್ವಾ. ಐ ಮೀನ್ ಮಾಡ್ಯೂಲ್ 4 ವಿಡಿಯೋದಲ್ಲಿ ನೀವು ನೋಡಿದ್ರೆ CNF GNFಗೆ ಸಪ್ರೇಟಾಗಿ ಏನು ಕಂಡೀಷನ್ ಇರಬೇಕು ಅಂತ ಬರ್ಸಿದ್ದೀನಿ. ಸೊ ಆ ಕಂಡೀಷನ್ ಇದ್ದರೆ ಇಟ್ ಇಸ್ ಸ್ಯಾಟಿಸ್ಫೈಡ್ ಅಂತ. ಓಕೆ, ಸೊ ದಟ್ ನೀವು ಕನ್ವರ್ಜ್ ಆದಮೇಲೂ ಕೂಡ ಒಂದ್ಸಲ ವೆರಿಫೈ ಮಾಡಿ ಆರ್ ಯು ಗೆಟಿಂಗ್ ಇನ್ ದಿಸ್ ಫಾರ್ಮ್ ಅಂತ. ಯಾಕಂದರೆ ಈಗ ಎಲ್ಲರೂ ಅದೇ ವೇರಿಯೇಬಲ್ಸ್ ತಗೊಂಡು ರಿಪ್ಲೇಸ್ ಮಾಡಬೇಕು ಅಂತಿಲ್ಲ, ಯು ಕ್ಯಾನ್ ಡೂ ಎನಿಥಿಂಗ್. ಸೊ ಚೆಕ್ ಮಾಡೋರು ಅಷ್ಟೇ ಫೈನಲ್ ಆನ್ಸರ್ನ ನೋಡ್ತಾರೆ ಇಲ್ಲಿ, ಲೈಕ್ CNF ಅಥವಾ GNF ಕನ್ವರ್ಷನ್ ಅಲ್ಲಿ ವೆದರ್ ಇಟ್ ಇಸ್ ಪ್ರಾಪರ್ಲಿ ಕನ್ವರ್ಷನ್ ಆಗಿದೆಯೋ ಇಲ್ವೋ ಅಂತ. ಓಕೆ, ಸೊ ಹಾಗಾಗಿ CNF ಮತ್ತು GNF ಆನ್ಸರ್ ಫಾರ್ಮ್ ಹೇಗಿರಬೇಕು ಫಾರ್ಮ್ಯಾಟ್ ಅದನ್ನು ನೋಡ್ಕೊಳ್ಳಿ. ದೆನ್ ಇಟ್ ಇಸ್ ನಾಟ್ ಕಂಟೆಕ್ಸ್ಟ್ ಫ್ರೀ ಅಲ್ಲ, ಯು ವಿಲ್ ಡೂ ಇಟ್, ಐ ನೋ ದ್ಯಾಟ್. ದೆನ್ ಪ್ರೂವ್ ದಟ್ ದ ಫ್ಯಾಮಿಲಿ ಆಫ್ ಕಂಟೆಕ್ಸ್ಟ್ ಫ್ರೀ ಇಸ್ ಓಕೆ. ಯೂನಿಯನ್ ಆ್ಯಂಡ್ ನೋಡಿ ಯಾವುದಕ್ಕೆ ಪ್ರೂವ್ ಅಂತ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಟೇಕ್ 2 ಲ್ಯಾಂಗ್ವೇಜಸ್ L1 ಆ್ಯಂಡ್ L2. ಆಮೇಲೆ M1 ಮತ್ತು M2 ಮಷೀನಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಇಫ್ ಬೋತ್ ಆರ್ ವರ್ಕಿಂಗ್ ಟುಗೆದರ್, ಆ ಥರ ಪ್ರೂವ್ ಮಾಡಬೇಕಾಗತ್ತೆ. ದೆನ್ GNF ಐ ಹ್ಯಾವ್ ಟೋಲ್ಡ್ ಯು ವಾಟ್ ಟು ಡೂ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೇಮ್. ಆ್ಯಂಡ್ ಇಲ್ಲಿ C ಕ್ವೆಶನ್ ಅಲ್ಲಿ ಇಟ್ ಇಸ್ A⁻I ಅಂತ ರೀಡ್ ಮಾಡಬೇಕು ಅಂತ ಡಿಸೆಂಬರ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಹ್ಯಾವ್ ಟು ರೀಡ್ ದ್ಯಾಟ್ ಲೈಕ್ ದ್ಯಾಟ್ ಓನ್ಲಿ. ಆಮೇಲೆ ಮಾಡ್ಯೂಲ್ 5 ಅಲ್ಲಿ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಟ್ಯೂರಿಂಗ್ ಮಷಿನ್ ಕನ್ಸ್ಟ್ರಕ್ಷನ್ ಓನ್ಲಿ. ಐದರ್ ದೇ ಕ್ಯಾನ್ ಆಸ್ಕ್ ಯು A⁻N, B⁻N, C⁻N, ಇಲ್ಲ 0⁻1, 1⁻N ಆ್ಯಂಡ್ 2⁻N, ಎಲ್ಲ ಪವರ್ NN 0, 1, 2ಗೆ. So this is one of the possibility that they can ask, and they'll ask you to trace it. Okay, and palindromiಗೂ ಕೇಳ್ತಾರೆ. ಸೊ palindromiಗೆ you have to include both even and odd condition. Okay, and even and odd ಸೇರಿಸ್ಬಿಟ್ಟೆ ಕೇಳ್ತಾರೆ ಆಲ್ಮೋಸ್ಟ್. ಇವನ್ ಕೇಳಿಲ್ಲ ಅಂದರೆ ಸಪ್ರೇಟ್ ಆಗಿ ಬರಿಬೇಕು ಅಷ್ಟೇ. ಇವನ್ ಆ್ಯಂಡ್ ಆಡಿಗೆ ಐ ಹೋಪ್ ಯು ರಿಮೆಂಬರ್ ಇಟ್ ವಾಸ್ ಸಮಥಿಂಗ್ ಲೈಕ್ ಹೆಕ್ಸಾಗಾನ್ ಸ್ಟ್ರಕ್ಚರ್. Okay, and they can ask you to write a note on ರಿಕರ್ಸಿವ್ಲಿ ಎನ್ಯುಮರೇಬಲ್ ಲ್ಯಾಂಗ್ವೇಜ್, ಮಲ್ಟಿಟೇಪ್ ಲ್ಯಾಂಗ್ವೇಜ್, ಆಮೇಲೆ ಟೆಕ್ನಿಕ್ಸ್ ಕೇಳ್ಬೋದು, ಟೆಕ್ನಿಕ್ಸ್ ಟು ರಿಪ್ರೆಸೆಂಟ್ ದ ಟ್ಯೂರಿಂಗ್ ಮಷೀನ್. ಸೊ ಆಲ್ ದೋಸ್ ಥಿಯರಿ ಕ್ವೆಶನ್ಸ್ ಆರ್ ದೇರ್ ಇನ್ ಫಸ್ಟ್ ಆ್ಯಂಡ್ ಫಿಫ್ತ್ ಮಾಡ್ಯೂಲ್. ಮೇಕ್ ಶೂರ್ ಯು ಆರ್ ರಿವೈಸಿಂಗ್ ದೋಸ್ 2 ಥಿಂಗ್ಸ್ ವೆಲ್.